ಒಬ್ಬ ಬಹಳ ಒಳ್ಳೆ ವ್ಯಕ್ತಿ ಇದ್ದಂತ ಒಂದು ಊರಲ್ಲಿ, ಒಂದು ಕೂಡ ತಪ್ಪು ಮಾಡಿರಲಿಲ್ಲ, ಯಾರಿಗೂ ಕೂಡ ಮನಸ್ಸಿಗೆ ನೋವು ಮಾಡ್ತಿರ್ಲಿಲ್ಲ. ಸೊ ಆ ಊರಿನ ರಾಜನಿಗೆ ಡೌಟ್ ಬರುತ್ತೆ, ಇವನೇಂಗೆ ಇಷ್ಟು ಒಳ್ಳೆ ವ್ಯಕ್ತಿ ಆದ, ಇವನ್ ಕೈಯಲ್ಲಿ ಏನಾದ್ರು ಒಂದು ತಪ್ಪನ್ನ ಮಾಡಿಸ್ಲೇಬೇಕು ಅಂತ ಆ ವ್ಯಕ್ತಿನ ಅರಮನೆಗೆ ಕರೆದು ಆ ವ್ಯಕ್ತಿಗೆ ಒಂದಷ್ಟು ಆಪ್ಷನ್ಸ್ ಕೊಡ್ತಾನೆ. ನೋಡು, ನಿನಗೆ ಒಂದು 4-5 ಆಪ್ಷನ್ಸ್ ಕೊಡ್ತೀನಿ, ಅದ್ರಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ನಿನ್ನ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ನಿನ್ನ ಇಡೀ ಫ್ಯಾಮಿಲಿನ ಬಂದಿಖಾನೆಯಲ್ಲಿ ನೀ ಸಾಯೋವರೆಗೂ ಜೀವಾವಧಿ ಶಿಕ್ಷೆಯಲ್ಲಿ ಇರ್ತೀನಿ ಅಂತ. ಅವ್ನೇನು ಆಪ್ಷನ್ ಕೊಟ್ಟ? ಮೊದಲನೇದು, ನೀನು ಮಾಂಸ ತಿನ್ಬೇಕು, ನೀನ್ ಸಸ್ಯಾಹಾರಿ ತಾನೆ, ಮಾಂಸ ತಿನ್ಬೇಕು. 2ನೇದು, ನೀನ್ ಹೆಂಡ ಕುಡಿಬೇಕು, ಆಲ್ಕೋಹಾಲ್ ಕುಡಿಬೇಕು. 3ನೇದು, ನೀನ್ ಹೆಂಡತಿಗೆ ಹೊಡಿಬೇಕು. 4ನೇದು, ಇವರಲ್ಲಿ ಯಾರು ಒಬ್ರು ಮನೆಗೆ ಹೋಗಿ ಬೆಂಕಿ ಇಡಬೇಕು. ಸೊ ಆ ವ್ಯಕ್ತಿಗೆ ಯೋಚನೆ ಮಾಡ್ತಾನೆ, ಸುಮ್ನೆ ಯಾರು ಮನೆಗೆ ಹೋಗಿ ಬೆಂಕಿ ಇಡಕ್ಕೆ ಹೇಗಾಗುತ್ತೆ, ದೊಡ್ಡ ಪಾಪ ಆಗ್ಬಿಡ್ತದ, ಅದಾಗಲ್ಲ. ಹೆಂಡತಿಗೆ ಹೊಡಿಯೋದಂದ್ರೆ ಅಪಾರ್ಥ ಅದು, ಅವಳ ತಪ್ಪು ಮಾಡಿದ್ರೆ ಹೊಡಿಯೋದು ಬೇರೆ ಲೆಕ್ಕ, ಸುಮ್ನೆ ಹೊಡಿಯೋದ ನನ್ನ ಕೈಲಿ ಆಗಲ್ಲ, ಹೆಂಡತಿಗೆ ಹೊಡಿಯಲ್ಲ. ಮಾಂಸ ತಿನ್ನೋದು, ನಾನು ಹುಟ್ಟಿದಾಗಿಂದ ಸಸ್ಯಾಹಾರಿ, ಒಂದು ಮೊಟ್ಟೆನೂ ಕೂಡ ತಿಂದಿಲ್ಲ, ಒಂದು ಜೀವಿಗೂ ಹಾನಿ ಮಾಡಿಲ್ಲ, ಅದ್ ಹೆಂಗ್ ಮಾಂಸ ತಿನ್ನಲಿ, ನಾನು ತಿನ್ನಲ್ಲ, ನಾನು ಎಣ್ಣೆ ಹೊಡೆದ್ಬಿಡ್ತೀನಿ, ಅದರಿಂದ ಯಾರಿಗೂ ಹಾನಿ ಇಲ್ಲ, ನನಗೆ ಹಾನಿ ಆಗುತ್ತೆ ಅಂತ. ಸೊ ಎಣ್ಣೆ ಹೊಡಿತಾನೆ, ಎಣ್ಣೆ ಹೊಡೆದು ಅರ್ಧ ಗಂಟೆಲಿ ಮತ್ತೆ ಇರುತ್ತೆ, ಮೊದ್ಲು ಹೋಗಿ ಚಾಕಣ ಬೇಕಲ್ಲ, ಹೋಗಿ ಮಾಂಸ ತಿಂತಾನೆ. ಅದಾದ್ಮೇಲೆ ಬೇಡಪ್ಪ ಅಂತ ಹೇಳಕ್ ಬಂದು ಹೆಂಡತಿನೇ ಇಟ್ಕೊಂಡು ಹೊಡಿತಾನೆ. ಆಮೇಲೆ ಹೆಂಡತಿ ಹೊಡಿತಿದಿಲ್ಲಪ್ಪ ಬಿಡು ಅಂತ ಹೇಳಕ್ ಬಂದ ಊರ್ನವ್ರ ಮನೆಗೆ ಹೋಗಿ ಬೆಂಕಿನೂ ಇರ್ತಾನೆ. ಯಾವ್ದು ಮಾಡಬಾರ್ದು ಅಂತ ಎಣ್ಣೆ ಹೊಡೆದ್ನಲ್ಲ, ಅದನ್ನ ಕುಡಿದ್ಮೇಲೆ ಎಲ್ಲಾನು ಮಾಡ್ಬಿಟ್ಟ. ಸೊ ಚಟ ಅನ್ನೋದು ಬರೀ ನಮಗ್ ಮಾತ್ರ ಅದು ಕೆಟ್ಟದಾಗಲ್ಲ, ನಮ್ಮ ಕುಟುಂಬಕ್ಕೂ ಕೆಟ್ಟದಾಗುತ್ತೆ, ಮುಖ್ಯವಾಗಿ ಸಮಾಜಕ್ಕೂ ಕೂಡ ಕೆಟ್ಟದಾಗುತ್ತೆ.